Hi students, welcome to the ASPN classes. So integration ಅಲ್ಲಿ 7.3 ಎಕ್ಸಸೈಸ್ ಭಾಳ ಇಂಪಾರ್ಟೆಂಟ್ ಆಗಿರೋದು. ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ 3 ಮಾರ್ಕ್ಸ್ಗೆ. ಓಕೆ, ಆಲ್ರೆಡಿ ನಾನು 7.3 ಎಕ್ಸಸೈಸಲ್ಲಿ ಕ್ವಶನ್ ನಂಬರ್ 1ರಿಂದ ಹಿಡಿದು 8ವರೆಗೂ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ನೀವು ಮೇಲೆ ಕಾಣ್ತಾರೆ ಅಂತ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಎಕ್ಸಸೈಸ್. ಇದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ 3 ಮಾರ್ಕ್ಸಲ್ಲಿ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿ ಒಂದು ಕ್ವಶನ್ ಇದರ ಮೇಲೆ ಬಂದೇ ಇದೆ. ಓಕೆ, ಸೊ ಇಲ್ಲಿವರೆಗೂ 8ನ ಕಂಪ್ಲೀಟ್ ಮಾಡಿದ್ದೆ. ಉಳಿದಿರೋದು ಎಕ್ಸಾಂಪಲ್ಸ್ನ ನಾನು ಇವತ್ತಿನ ದಿವಸ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 9th ಒಂದು ಕ್ವಶನ್ ನೋಡಿ ಏನಿದೆ ಅಂತ. ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂತಿದೆ. ಮೊದಲಿಗೆ ನಮಗೆ ಫಾರ್ಮುಲಾಸ್ ಗೊತ್ತಿರಬೇಕಾಗತ್ತೆ. ಎಕ್ಸ್ ಕಾಸ್ ಆಫ್ 2x ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ದೆನ್ ಕಾಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ 2x ಆಗುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಇದ್ದಾಗ 2x ಆಗುತ್ತೆ. ಕಾಸ್ ಎಕ್ಸ್ ಅಂತಂದರೆ x/2 ಪ್ಲಸ್ x/2 ಹಾಫ್ ಪ್ಲಸ್ ಹಾಫ್ 1 ಆಗುತ್ತೆ. ಸೊ ಆ ಥರ. ಸೊ ಇಲ್ಲೇನಾಗುತ್ತೆ ನೋಡಿ, ಕಾಸ್ ಸ್ಕ್ವೇರ್ ಆಫ್ x/2 ಆಗುತ್ತೆ. ಇದು ಫಾರ್ಮುಲಾ ಸೈನ್ ಸ್ಕ್ವೇರ್ ಆಫ್ x/2. ಸೊ ಇದು ಫಾರ್ಮುಲಾ ಯಾವಾಗಲೂ ನಿಮಗೆ ನೆನಪಿನಲ್ಲಿರಬೇಕು. ಇನ್ನು ಅದೇ ಥರನಾಗಿ ಇಲ್ಲಿ ಒಂದಿದೆ 1 ಪ್ಲಸ್ ಕಾಸ್ ಎಕ್ಸ್ ಅಂತಿದೆ. ಸೊ ಅದಕ್ಕೆ ನಾವು ಮತ್ತು ಕಾಸ್ 2x ಇಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತಿದೆ. ಇದು ಒಂದು ಫಾರ್ಮುಲಾ ಕಾಸ್ 2x. ಇದು ಟೋಟಲ್ 4 ಫಾರ್ಮುಲಾಸ್ ಇದೆ. ಸೊ ಅದರಲ್ಲಿ ನಾವು ಕಾಸ್ ರಿಸಲ್ಟ್ ಇದ್ದದ್ದನ್ನು ಯೂಸ್ ಮಾಡಬೇಕು. ಸೊ ಇವಾಗ ಕಾಸ್ 2x ಇದೆ, ಇದನ್ನು ನಾವು ಕಾಸ್ ಎಕ್ಸ್ ಅಂತ ಬರೀಬೋದು. ಓಕೆ, ಕಾಸ್ ಎಕ್ಸ್ ಅಂತ ಬರೋದ್ರೆ ಏನಾಗುತ್ತೆ, ಮತ್ತು x/2 ಎಕ್ಸ್ ಇದ್ದಲ್ಲೆಲ್ಲನೂ x/2 ತೊಗೋಬೇಕು. ಇಲ್ಲಿ ಕಾಸ್ ಸ್ಕ್ವೇರ್ ಆಫ್ x/2 ಆಗುತ್ತೆ. ಮೈನಸ್ 1 ಇದ್ದಿದ್ದು ಈ ಸೈಡ್ ಬಂದಾಗ ಪ್ಲಸ್ 1 ಆಗುತ್ತೆ. ಅಂದರೆ ನಮಗೆ ಫಾರ್ಮುಲಾ ಸಿಕ್ತು 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ 2 ಕಾಸ್ ಸ್ಕ್ವೇರ್ x/2. ಸೊ ಈ ಎರಡು ಫಾರ್ಮುಲಾದನ್ನು ನಾವು ಇವಾಗ ಯೂಸ್ ಮಾಡೋಣ. ಏನಾಗುತ್ತೆ ನೋಡಿ, ಫಸ್ಟು ಕಾಸ್ ಎಕ್ಸ್ ಅಂದರೆ ಇಲ್ಲಿದೆ ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2. ಕರೆಕ್ಟ್? ಓಕೆ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ 2 ಕಾಸ್ ಸ್ಕ್ವೇರ್ x/2 ಅಂತಿದೆ. ಓಕೆ, 2 ಕಾಸ್ ಸ್ಕ್ವೇರ್ x/2. ಓಕೆ, ಇವಾಗ ಈ 1/2ನ ಹೊರಗಡೆ ತೊಗೊಂಬನ್ನಿ. ಕಾಸ್ ಸ್ಕ್ವೇರ್ x/2ನ ಡಿವೈಡ್ ಮಾಡಿ ಸಪ್ರೇಟಾಗಿ. ಡಿವೈಡ್ ಮಾಡಿದ್ರೆ ಎರಡು ಸೇಮ್ ಇದೆ, ಕ್ಯಾನ್ಸಲ್ ಆಗಿ 1 ಬರುತ್ತೆ. ಮೈನಸ್ ಇದು ಸೈನ್ ಸ್ಕ್ವೇರ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಅಂತಂದರೆ ಟ್ಯಾನ್ ಸ್ಕ್ವೇರ್ ಆಗುತ್ತೆ. ಟ್ಯಾನ್ ಸ್ಕ್ವೇರ್ x/2. ಓಕೆ, ಸೊ ನಮಗೊಂದು ಫಾರ್ಮುಲಾ ಗೊತ್ತಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಸೆಕ್ ಸ್ಕ್ವೇರ್ ಎಕ್ಸ್ ಅಂತಿದೆ. ಕರೆಕ್ಟಾ? ಸೊ ಈ ಫಾರ್ಮುಲಾನ ಈ ಥರನೂ ಬರೀಬೋದಾ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಈ ಸೈಡ್ ಶಿಫ್ಟ್ ಆದರೆ ಮೈನಸ್ ಆಗುತ್ತೆ, ಅಂದರೆ ಸೆಕ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ. ಓಕೆ, 1/2 ಇಂಟಿಗ್ರೇಷನ್ನು ಆಮೇಲೆ ಹಾಕೊಳ್ಳೋಣ. ಓಕೆ, 1 ಮೈನಸ್ ಟ್ಯಾನ್ ಸ್ಕ್ವೇರ್ ಅಂತಂದರೆ ಏನಿದೆ ಫಾರ್ಮುಲಾ ಇವಾಗ, ಸೆಕ್ ಸ್ಕ್ವೇರ್ x/2 ಇದೆ ಅಂದರೆ ಇಲ್ಲೇನು x/2. ಓಕೆ, ಮೈನಸ್ 1 ಇದೆ, ಬಟ್ ಇದೊಂದು ಮೈನಸ್ ಮಲ್ಟಿಪ್ಲೈ ಆದರೆ ಮೈನಸ್ ಇದು ಪ್ಲಸ್ 1 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ 1/2, 1 ಪ್ಲಸ್ 1 2 ಆಯಿತು. ಇಲ್ಲಿ 1 ಇದೆ, ಇಲ್ಲಿ 1 ಇದೆ. 2 ಮೈನಸ್ ಸೆಕ್ ಸ್ಕ್ವೇರ್ x/2. ಈ 1/2ನು ಡಿವೈಡ್ ಮಾಡ್ಬೋದು. ಓಕೆ, ಡಿವೈಡ್ ಮಾಡಿ ಏನಾಗುತ್ತೆ ನೋಡಿ, 1/2 ಡಿವೈಡ್ ಮಾಡಿದರೆ 2 ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಇಲ್ಲಿ 1/2 ಬರುತ್ತೆ. ಓಕೆ, ಇವಾಗ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಇಂಟಿಗ್ರೇಷನ್ ನಾನು ತೊಗೊತಾ ಇದ್ದೀನಿ, ಇಂಟಿಗ್ರೇಷನ್ dx. ಓಕೆ, ಇಂಟಿಗ್ರೇಷನ್ ಆಫ್ 1 ಆನ್ಸರ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಮೈನಸ್ 1/2 ಆ್ಯಸ್ ಇಟ್ ಈಸ್ ಬರೀರಿ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್, ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಆನ್ಸರ್ ಟ್ಯಾನ್ ಇದೆ. ಸೊ ಟ್ಯಾನ್ ಆಫ್ x/2. ಕರೆಕ್ಟಾ? ಬಟ್ x/2 ಅನ್ನೋದು ಎಕ್ಸ್ಟ್ರಾ ಪಾರ್ಟ್ ಇದೆ ಇಲ್ಲಿ. ಸೊ ಅದಕ್ಕೆ ನಾವು ಇನ್ನೊಂದು ಸರ್ತಿ ಡಿಫ್ರೆನ್ಷಿಯೇಟ್ ಮಾಡಿದಾಗ 1/2 ಬರುತ್ತೆ. ಆ 1/2ನ ಇಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕು. ಓಕೆ, ಸೊ ಪ್ಲಸ್ ಸಿ. ಸೊ ಇದು 1/2 ಅಂದರೆ ಇದು ಮೇಲ್ಗಡೆ ಹೋಗುತ್ತೆ, ಆಗ ಈ 2 ಕ್ಯಾನ್ಸಲ್ ಆದಾಗೆ. ಕರೆಕ್ಟಾ? ಸೊ 1/2 ಕ್ಯಾನ್ಸಲ್ ಆದರೆ ಮೇಲ್ಗಡೆ ಹೋಗುತ್ತೆ, 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಫೈನಲ್ ಆಗಿ ಬಂತು ಇನ್ನೂ ಆನ್ಸರ್ ಎಕ್ಸ್ ಮೈನಸ್ ಟ್ಯಾನ್ ಆಫ್ x/2 ಪ್ಲಸ್ ಸಿ. ಇದು ನಮ್ಮದು ಲಾಸ್ಟ್ ಆನ್ಸರ್. ಸಿಂಪಲ್ ಇದೆಯಲ್ವ? ಇದಕ್ಕೆ 3 ಮಾರ್ಕ್ಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 10. sin raised to 4x ಅಂತಿದೆ. ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಇದನ್ನು ನಾವು ಈ ಥರ ಬರೀಬೋದು, ಸೈನ್ ಸ್ಕ್ವೇರ್ ಎಕ್ಸ್ ಅಂತ 7 ಸತಿ ಬರ್ಕೊಂಡಿದೆ. ಓಕೆ, ಇವಾಗ ನಾವು ಸೈನ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಹಚ್ಚಬೇಕು. ಓಕೆ, ಫಸ್ಟ್ ನಮಗೆ ಗೊತ್ತಿರುವಂಥ ಫಾರ್ಮುಲಾಸ್ ಯಾವುದೇ ನೋಡಿ. ಫಸ್ಟ್ ನಾವು ಎಲ್ಲಿ ಯೂಸ್ ಮಾಡಬೇಕಾಗಿರೋದು, ಮತ್ತು ಕಾಸ್ ಆಫ್ 2x ಇಸ್ ಈಕ್ವಲ್ಸ್ ಟು ಇನ್ ಟರ್ಮ್ಸ್ ಆಫ್ ಸೈನ್ ಏನಿದೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತಿದೆ. ಕರೆಕ್ಟ್? ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಎಲ್ಲ ಟರ್ಮ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಏನೇನಾಗುತ್ತೆ, ಮೈನಸ್ ಫಸ್ಟ್ ಇದನ್ನು ಕಂಪ್ಲೀಟ್ ಇದ್ದದ್ದು ಈ ಸೈಡ್ ಶಿಫ್ಟ್ ಮಾಡ್ಕೊ, ಏನಾಗುತ್ತೆ ಪ್ಲಸ್ ಆಗುತ್ತಾ, ಅಂದರೆ 2 ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ.
ಇದು ಈ ಸೈಡ್ ತೊಗೊಳ್ಳಿ, ಅಂದರೆ 1 ಮೈನಸ್ ಕಾಸ್ ಆಫ್ 2x ಆಗುತ್ತೆ. ಅದಾದಮೇಲೆ 2 ಒಂದು ಈ ಸೈಡ್ ಶಿಫ್ಟ್ ಮಾಡಿದರೆ ನಮಗೆ ಸಿಕ್ತು sin ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಆಫ್ 2x ಡಿವೈಡೆಡ್ ಬೈ 2. ಇದು ನಮ್ಮದು ಫಾರ್ಮುಲಾ. ಓಕೆ, ಸೊ ಇವಾಗ ಇಲ್ಲಿ ಎರಡು ಕಡೆ ಅಪ್ಲೈ ಮಾಡಿ. ಏನಾಗುತ್ತೆ, sin ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು ಬ್ರಾಕೆಟ್ 1 ಮೈನಸ್ ಕಾಸ್ ಆಫ್ 2x ಡಿವೈಡೆಡ್ ಬೈ 2. ಇಲ್ಲಿನೂ ಅದನ್ನೇ ಅಪ್ಲೈ ಮಾಡ್ತೀರಾ, ಕಾಸ್ ಆಫ್ 2x ಡಿವೈಡ್ ಬೈ 2. ಓಕೆ, ಇಲ್ಲಿ ಎರಡು ಟರ್ಮ್ಸ್ಗಳು ಸೇಮ್ ಆಗಿರೋದ್ರಿಂದ ನಾನು ಇದನ್ನು ಸ್ಕ್ವೇರ್ ಅಂತ ಬರೀಬಹುದಾ? ಓಕೆ, ಸ್ಕ್ವೇರ್ ಮಾಡಿ ಬರೆದ್ರೆ ಏನಾಗುತ್ತೆ, ಇಲ್ಲಿ ಈ ಎರಡು ಕಡೆ ಅಂದರೆ ಒಂದು ಸತಿ ನಾವು ಬರೀಬೋದು, ಒಂದೇ ಸತಿ ಅಂದರೆ 1 ಮೈನಸ್ ಕಾಸ್ ಆಫ್ 2x ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಅಂತ. ಓಕೆ, ಸ್ಕ್ವೇರ್ ಒಳಗಡೆ ತೊಗೊಂಡ್ರೆ ಏನಾಗುತ್ತೆ, ಇದು 1/4 ಆಗುತ್ತೆ. 2 ಇದ್ದದ್ದು ಇಲ್ಲಿ ಸ್ಕ್ವೇರ್ ಇರುತ್ತೆ, ಅಂದರೆ ನಾನು 1/4 ಇಲ್ಲಿ ಬರ್ಕೊಂಡು ಇದಕ್ಕೆ ಸ್ಕ್ವೇರ್ ಬರ್ಕೊತಾ ಇದ್ದೀನಿ. ಅಂದರೆ ಏನಾಗುತ್ತೆ, 1 ಮೈನಸ್ ಕಾಸ್ ಆಫ್ 2x ಹೋಲ್ ಸ್ಕ್ವೇರ್ ಆಯಿತು. ಇದು a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಅಪ್ಲೈ ಮಾಡಿ. 1/4 a ಸ್ಕ್ವೇರ್ ಅಂತಂದರೆ 1 ಸ್ಕ್ವೇರ್ 1 ಇರುತ್ತೆ, ಪ್ಲಸ್ b ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಆಫ್ 2x ಮೈನಸ್ 2ab ಇಸ್ ದ ಫಾರ್ಮುಲಾ. 2 ಇಂಟು 1 ಅಂದರೆ 1 ಆಗುತ್ತೆ, ಆಮೇಲೆ ಕಾಸ್ 2x. ಓಕೆ, ಇದು a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಈ 1/4 ಆ್ಯಸ್ ಇಟ್ ಈಸ್ ಇಡಿ. ಓಕೆ, ಅದಾದಮೇಲೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಆಫ್ 2x. ಸೊ ಕಾಸ್ ಸ್ಕ್ವೇರ್ ಫಾರ್ಮುಲಾ ನಾವಿಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಇಲ್ಲಿ ಮಾಡಿದ್ದೀವಲ್ಲ ಇದೇ ಥರನಾಗಿ ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಕಾಸ್ ಸ್ಕ್ವೇರ್ ಅಂತಂದರೆ ನಾನು ಕಾಸ್ 2x ಫಾರ್ಮುಲಾ ಬರೀತೀನಿ, ಅದು ಕಾಸ್ ಟರ್ಮ್ಸ್ ಇದ್ದಾಗ, ಅಂದರೆ 2 ಕಾಸ್ ಸ್ಕ್ವೇರ್ x ಮೈನಸ್ 1 ಇರುತ್ತೆ. ಓಕೆ, -1 ಇದ್ದಿದ್ದನ್ನು ಈ ಸೈಡ್ ತೊಗೊಂಬನ್ನಿ, ಏನಾಗುತ್ತೆ 2 ಕಾಸ್ ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು -1 ಇದ್ದು ಈ ಸೈಡ್ ಬಂದರೆ +1 ಆಗುತ್ತಾ, ಅಂದರೆ ಕಾಸ್ 2x ಆಯಿತು. ಇದು 2 ಒಂದು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, ಡಿವೈಡ್ ಬೈ 2 ಆಯಿತು. ಅಂದರೆ ಕಾಸ್ ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು 1 + 2 ಕಾಸ್ ಸ್ಕ್ವೇರ್. ಇಲ್ಲಿ ಕಾಸ್ ಸ್ಕ್ವೇರ್ x ಇದ್ದಾಗ ಇದು ರಿಸಲ್ಟ್ ಇದೆ. x ಜಾಗದಲ್ಲಿ ನಾವು ಇಲ್ಲಿಂದ ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ, ಅಂದರೆ 2 ಇಲ್ಲಿ ಬಂತಂದರೆ ಇಲ್ಲಿ 2 ಇಂಟು 2 ಇದು 4 ಆಗುತ್ತೆ. ಎಷ್ಟೇ ಚೇಂಜಸ್ ಇರೋದು. ಓಕೆ, ಸೊ ಇವಾಗ 1 ಪ್ಲಸ್ ಕಾಸ್ ಸ್ಕ್ವೇರ್ ಆಫ್ ಅಂದರೆ ಇದು ಪೂರ x ಅಂತ ಕನ್ಸಿಡರ್ ಮಾಡಿ. ಅಂದರೆ ಏನಿದೆ ಫಾರ್ಮುಲಾ ಬ್ರಾಕೆಟಲ್ಲಿ ಬರೀತಾ ಇದ್ದೀನಿ, 1 ಪ್ಲಸ್ ಕಾಸ್ ಆಫ್ 2 ಇಂಟು x ಜಾಗದಲ್ಲಿ 2x ಇದೆ. ಸೊ 2 ಇಂಟು 2 ಅಂದರೆ 4x ಆಗುತ್ತೆ. ಇದು ಡಿವೈಡೆಡ್ ಬೈ ಎಷ್ಟಿದೆ, 2 ಇದೆ. ಓಕೆ, ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 2 ಕಾಸ್ ಆಫ್ 2x. ಓಕೆ, ಸೊ ಇದನ್ನು 1/2 ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದು. 1/4 ಇದು 1 ಆ್ಯಸ್ ಇಟ್ ಈಸ್. ಓಕೆ, ಇಲ್ಲಿ ಎಲ್ಲಿ ಸಪ್ರೇಟಾಗಿ ಬರ್ತಾರೆ ಏನಾಗುತ್ತೆ, ಇದು 1/2 ಆಗುತ್ತೆ. ಇಲ್ಲಿ 1/2 ಕಾಸ್ ಆಫ್ 4x ಮೈನಸ್ 2 ಕಾಸ್ 2x. ಇದು ಆ್ಯಸ್ ಇಟ್ ಈಸ್ ಇರಲಿ. ಓಕೆ, ಸೊ ಇವಾಗ ಎರಡನ್ನೂ ಎಲ್ ಸಿ ಎಮ್ ತೊಗೊಂಡು ಬರೆದ್ರೆ ಎಷ್ಟಾಗುತ್ತೆ ನೋಡಿ, ಡೈರೆಕ್ಟಾಗಿ 1/4 ಬರೀತೀರ. ಇಲ್ಲಿ 1/2 ಅಂದರೆ ಇದು 2 ಎಲ್ ಸಿ ಎಮ್ ಆಗುತ್ತೆ. 2 + 1 ಅಂದರೆ 3 ಆಗುತ್ತೆ, ಅಂದರೆ ಇದನ್ನು ನಾವು 3/2 ಅಂತ ಬರೀಬಹುದು. ಪ್ಲಸ್ ಇಲ್ಲಿ 1/2 ಇದೆ, ಇದು ಆ್ಯಸ್ ಇಟ್ ಈಸ್ ಬರೀತಾ ಹೋಗಿ, ಕಾಸ್ ಆಫ್ 4x ಮೈನಸ್ 2 ಇಂಟು ಕಾಸ್ ಆಫ್ 2x. ಓಕೆ, ಈ ಎಲ್ಲದರಲ್ಲಿ ನೀವು 2 ಕಾಮನ್ ಫ್ಯಾಕ್ಟರ್ ತೊಗೋಬೋದಾ? ಇಲ್ಲಿ 2 ಇಲ್ಲ. ಸೊ 2 ಇಲ್ಲ ಅಂತಂದರೆ ಇದಕ್ಕೆ 2 ಇನ್ನೊಂದು ಸತಿ ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ಸೊ 2 ಇಲ್ಲ ಅಂದರೆ ನಾನು ಇಲ್ಲಿಂದ ಟೋಟಲಾಗಿ 2ನ ಕಾಮನ್ ತೊಗೊತಾ ಇದ್ದೀನಿ ನೋಡಿ. ಇಲ್ಲಿ ಆಲ್ರೆಡಿ 4 ಇತ್ತು, ಇನ್ನೊಂದು 2 ಕಾಮನ್ ತೊಗೊತಾ ಇದ್ದೀನಿ. ಆವಾಗ ಇದೇನಾಗುತ್ತೆ, 3 ಆಗುತ್ತೆ. ಪ್ಲಸ್ ಇದು 2 ಹೊರಗಡೆ ಬರುತ್ತೆ, ಕಾಸ್ ಆಫ್ 4x ಆಗುತ್ತೆ. ಇಲ್ಲಿ 2 ಇಲ್ಲ ಅಂದರೆ ನಾನು 2 ಇಂಟು 2 4 ಮಾಡ್ತೀನಿ. ಓಕೆ, ನೀವು ಮಿಕ್ಕಿದ್ರೆ 2 ವಾಪಸ್ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಳ್ಳಿ, ಇಲ್ಲಿ 2 ಆಗುತ್ತೆ. ಮತ್ತು ಇಲ್ಲಿ ಡಿವೈಡ್ ಮಾಡಿದ್ರೆ ಇಲ್ಲಿ 2 ಬರುತ್ತೆ. ಇಲ್ಲಿ 2 ಡಿವೈಡ್ ಮಾಡಿದ್ರೆ 2 1 2 2 ಮತ್ತೆ ಒಳ್ಳೆ ಆನ್ಸರ್ ಸೇಮ್ ಬರುತ್ತೆ. ಸೊ ಇವಾಗ ಇಂಟಿಗ್ರೇಷನ್ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಬರುತ್ತೆ. ಇದು 1/8 ಹೊರಗಡೆ ಇಡಿ. ಓಕೆ, ಇಂಟಿಗ್ರೇಷನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಇಂಟಿಗ್ರೇಷನ್ ಆಫ್ ಈ ಎಲ್ಲ ರಿಸಲ್ಟ್ಗೆ dx ಅಂತ ಕರೀತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ 3 ಅಂದರೆ ಏನಾಗುತ್ತೆ, 3x ಆಗುತ್ತಾ. ಪ್ಲಸ್ ಕಾಸ್ ಇಂಟಿಗ್ರೇಷನ್ ಏನಾಗುತ್ತೆ, ಕಾಸ್ ಇಂಟಿಗ್ರೇಷನ್ನು ಸೈನ್ ಆಗುತ್ತೆ. ಸೈನ್ ಆಫ್ 4x ಡಿವೈಡ್ ಬೈ 4 ಮೈನಸ್ 4 ಆ್ಯಸ್ ಇಟ್ ಈಸ್. ಕಾಸ್ ಆಫ್ 2x ಆನ್ಸರ್, ಸೈನ್ ಆಫ್ 2x ಡಿವೈಡ್ ಬೈ 2. ಕರೆಕ್ಟ್. ಓಕೆ, ಸೊ ಇವಾಗ ಇದು 2 1 2 2 ಕ್ಯಾನ್ಸಲ್ ಆಯಿತು. ಸೊ ಈ 1/8ನ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ಇಲ್ಲಿ ಪ್ಲಸ್ ಸಿ ಅಂತ ಬರೀ. 1/8 ಮಲ್ಟಿಪ್ಲೈ ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. 3x ಡಿವೈಡ್ ಬೈ 8 ಪ್ಲಸ್ ಸೈನ್ ಆಫ್ ಅಂದರೆ 8 ಇಂಟು 3 ಅಂದರೆ ಎಷ್ಟಾಗುತ್ತೆ, 32 ಸೈನ್ ಆಫ್ 4x. ಅಗೇನ್ 8ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆಲ್ರೆಡಿ ಇಲ್ಲೊಂದು 2 ಇದೆ. ಸೊ 2 1 2 4 ಆಗುತ್ತೆ, ಅಂದರೆ ಇದು 1/4 ಆಗುತ್ತೆ. 1/4 ಸೈನ್ ಆಫ್ 2x ಪ್ಲಸ್ ಸಿ. ಇದಾಗಿದೆ ನಿಮ್ಮ ಲಾಸ್ಟ್ ಆನ್ಸರ್. ಸಿಂಪಲ್ ಇದೆಯಲ್ಲ.
ಸೊ ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ಇಲ್ಲಿ 2-3 ಸ್ಟೆಪ್ ನಾನು ಎಕ್ಸ್ಟ್ರಾ ಮಾಡಿದೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ನೀವು ಇಲ್ಲೇ ಡೈರೆಕ್ಟಾಗಿ ಫಾಸ್ಟಾಗಿ ಮಾಡಿದರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕಾಸ್ ರೇಸ್ ಟು 4x 2x ಅಂತಿದೆ. ಕಾಸ್ ಆಫ್ 2x ಹೋಲ್ ರೇಸ್ ಟು 4. ಇದನ್ನು ಅದೇ ಥರನಾಗಿ ನಾವು ಮಾಡಬೇಕು. ಹಿಂದಿನ ಎಕ್ಸಾಂಪಲ್ ಥರನೇ ಇರೋದು. ಫಸ್ಟ್ ಏನು ಮಾಡ್ತೀರಾ, ಕಾಸ್ ಸ್ಕ್ವೇರ್ ಆಫ್ 2x ಅಂತ ಬರೀತೀರಾ. ಕಾಸ್ ಸ್ಕ್ವೇರ್ ಆಫ್ 2x ಆಗುತ್ತೆ. ಸೊ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಕಾಸ್ ಸ್ಕ್ವೇರ್ ಆಫ್ 2x ಸೈನ್ ಸ್ಕ್ವೇರ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್. ಸೈನ್ ಸ್ಕ್ವೇರ್ ಎಕ್ಸ್ ಬಂದಾಗ 1 ಮೈನಸ್ ಕಾಸ್ 2x ಡಿವೈಡ್ ಬೈ 2 ಬರುತ್ತೆ. ಕಾಸ್ ಸ್ಕ್ವೇರ್ ಎಕ್ಸ್ ಬಂದಾಗ ಇದು ಪ್ಲಸ್ ಇರುತ್ತೆ. ಓಕೆ, ಹೇಗೆ ಬಂತು ನಾನು ಹಿಂದಿನ ಎಕ್ಸಾಂಪಲಲ್ಲಿ ತೋರಿಸಿದೆ. ಇವೆರಡು ನಾವು ಯೂಸ್ ಮಾಡಿದ್ವಿ ಹಿಂದಿನ ಎಕ್ಸಾಂಪಲಲ್ಲಿ. ಓಕೆ, ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಪ್ಲಸ್ ಕಾಸ್ ಆಫ್ 2x. ಓಕೆ, ಇಲ್ಲಿ ಈ ಫಾರ್ಮುಲಾ ನಾವಿಲ್ಲಿ ಅಪ್ಲೈ ಮಾಡಬೇಕಂದ್ರೆ, ಬಟ್ ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ 2x ಇದೆ. ಓಕೆ, ಏನಾಗುತ್ತೆ ಈ ರಿಸಲ್ಟು? ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ ಎಕ್ಸ್ ಇದ್ದಾಗ 2x ಇದೆ. ಸೊ 2x ಇದ್ದಾಗ 2 × 2 4x ಆಗುತ್ತೆ. ಓಕೆ, ಆಮೇಲೆ 2 ಸತಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ಇಲ್ಲಿ ಸ್ಕ್ವೇರ್ ತೊಗೊಂಡ್ಬಿಡ್ತೀನಿ, ಯಾಕಂದರೆ 2 ಸತಿ ಆನ್ಸರ್ ಸೇಮ್ ಬರುತ್ತೆ. ಏನಿದೆ ಫಾರ್ಮುಲಾ 1 ಪ್ಲಸ್ ಕಾಸ್ ಆಫ್ 2x 2 ಇದೆ ಆಲ್ರೆಡಿ. ಸೊ 2 × 2 ಇದು 4x ಆಗುತ್ತೆ, ಡಿವೈಡ್ ಬೈ 2 ಆಯಿತು. ಯಾಕೆ 4 ಆಯಿತು? ಬರೀ ಎಕ್ಸ್ ಇತ್ತಂದರೆ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಇದ್ದರೆ ಇದು ಫಾರ್ಮುಲಾ ಆಗ್ತಿತ್ತು. ಬಟ್ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಜಾಗದಲ್ಲಿ 2x ಇದೆ, 2 ಸತಿ ಇದೆ. ಹಾಗಾಗಿ ನಾನು ಇಲ್ಲಿ ಸ್ಕ್ವೇರ್ ಬರೆದ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ. ಹಿಂದಿನ ಎಕ್ಸಾಂಪಲ್ ಮಾಡಿದ್ದೀವಲ್ಲ ಅದೇ ಥರನಾಗಿ ಆ್ಯಸ್ ಇಟ್ ಈಸ್ ಮೆಥಡ್ ಸಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, 1/2 ಅಂದರೆ ಸ್ಕ್ವೇರ್ ಇದೆ ಅಂದರೆ 1/4 ಆಗುತ್ತೆ. ಹೊರಗಡೆ ಬರ್ಕೊತೀರಾ. ಇದು a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ ನೋಡಿ. 1 ಸ್ಕ್ವೇರ್ ಆನ್ಸರ್ 1 ಅಂದರೆ ಇದು ಕಾಸ್ ಸ್ಕ್ವೇರ್ ಆಗುತ್ತೆ. ಕಾಸ್ ಸ್ಕ್ವೇರ್ ಆಫ್ 4x ಆಮೇಲೆ ಪ್ಲಸ್ 2ab 2 × 1 ಅಂದರೆ 2 ಆಗುತ್ತೆ. ಇದು ಕಾಸ್ ಆಫ್ 4x ಆಯಿತು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ. 1/4 ಆ್ಯಸ್ ಇಟ್ ಈಸ್ ಬರೀತೀರಾ. 1 ಆ್ಯಸ್ ಇಟ್ ಈಸ್ ಮತ್ತು ಕಾಸ್ ಆಫ್ 2x ಫಾರ್ಮುಲಾ. ಓಕೆ, ಸೊ ಇವಾಗ ಏನಿದೆ ನೋಡಿ ಫಾರ್ಮುಲಾ, ಎಕ್ಸ್ ಇದ್ದಾಗ 2x, ಬಟ್ ಎಕ್ಸ್ ಜಾಗದಲ್ಲಿ 4 ಬಂದಿದೆ ಅಂದರೆ 4 × 2 8 ಆಗುತ್ತೆ. 1 ಪ್ಲಸ್ ಕಾಸ್ ಆಫ್ 4 × 2 ಅಂದರೆ 8 ಆಗಿದೆ. 8x ಡಿವೈಡೆಡ್ ಬೈ 2 ಪ್ಲಸ್ 2 ಕಾಸ್ ಆಫ್ 4x. ಓಕೆ, ಸೊ ಇವಾಗ 1/2ನ ಹೊರಗಡೆ ತೊಗೊಂಬನ್ನಿ. 1/4 ಆ್ಯಸ್ ಇಟ್ ಈಸ್ ಇಡಿ. ಇಲ್ಲಿ 1/2 ಡಿವೈಡ್ ಮಾಡಿದರೆ ಇದು 1/2 ಆಗುತ್ತೆ. ಓಕೆ, 1 ಪ್ಲಸ್ ಇದು 1/2 ಪ್ಲಸ್ ಇದು ಕಾಸ್ ಆಫ್ 8x ಡಿವೈಡ್ ಬೈ 2. 2ನ ನಾನು ಸಪ್ರೇಟಾಗಿ ಡಿವೈಡ್ ಮಾಡಿಕೊಂಡೆ. ಅದಾದಮೇಲೆ ಪ್ಲಸ್ 2 × ಕಾಸ್ ಆಫ್ 4x. ಓಕೆ, ಸೊ ಇವಾಗ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಎಷ್ಟಾಗುತ್ತೆ? 2 ಎಲ್ ಸಿ ಎಮ್ ಆಗುತ್ತೆ. 2 + 1 ಅಂದರೆ 3/2 ಆಯಿತು ಈ ರಿಸಲ್ಟು. 1/4. ಸೊ ಇದು ಎಷ್ಟಾಯಿತು? 3/2 ಆಗುತ್ತೆ. 2 ಎಲ್ ಸಿ ಎಮ್ ತೊಗೊಂಡ ತಕ್ಷಣ ಇದು ಆ್ಯಸ್ ಇಟ್ ಈಸ್ ಕಾಸ್ ಆಫ್ 8x ಡಿವೈಡ್ ಬೈ 2 ಪ್ಲಸ್ 2 × ಕಾಸ್ ಆಫ್ 4x. ಸೊ ಇಲ್ಲಿಂದ ಏನು ಮಾಡಿದ್ದೆ ನಾನು? ಇಲ್ಲಿ 2ನ ಕಾಮನ್ ಫ್ಯಾಕ್ಟರ್ ತೊಗೊಂಡಿದ್ದೆ ಹಿಂದಿನ. ಇಲ್ಲಿನೂ ಅದೇ ಥರ ಮಾಡಿ 2 ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಇಲ್ಲಿ 2 ಇಲ್ಲ ಅಂದರೆ 2ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕಂತ ಅರ್ಥ. ಓಕೆ, ಅಂದರೆ ಏನಾಗುತ್ತೆ ಇವಾಗ 1/8 ಇಂಟು ಬ್ರಾಕೆಟ್ 3 ಪ್ಲಸ್ ಇದು 2 ಕಾಮನ್ ತೊಗೊಂಡಿದ್ವಿ ಕಾಸ್ ಆಫ್ 8x. 8 ಹೆಂಗಾಯ್ತು ಅಂದರೆ 2 ಕಾಮನ್ ತೊಗೊಂಡಾಗ 4 × 2 ಇದು 8 ಆಗಿದೆ. ಇಲ್ಲಿ 2 ಇಲ್ಲ ಅಂದರೆ ನಾನು ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ತೀನಿ. 2 × 2 4 ಆಗುತ್ತೆ ಕಾಸ್ ಆಫ್ 4x. ಇವಾಗ ಇದನ್ನು 2ನ ಡಿವೈಡ್ ಮಾಡಿ ಇದಕ್ಕೆ 2 ಬರುತ್ತೆ, ಇಲ್ಲಿ 2 ಬರುತ್ತೆ. 2 ಡಿವೈಡ್ ಮಾಡಿದ್ರೆ 2 1 2 2 ಅಂದರೆ ಮತ್ತೆ ನೆಕ್ಸ್ಟ್ ಸೇಮ್ ಆನ್ಸರೇ ಇರುತ್ತೆ. ಓಕೆ, ಸೊ ಇವಾಗ ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಏನಿತ್ತು ಕ್ವಶನ್ ನಮ್ಮದು? ಕಾಸ್ ಆಫ್ 2x ರೇಸ್ ಟು 4 dx ಇತ್ತು. ಅಂದರೆ ಕಾನ್ಸ್ಟೆಂಟ್ನ ಹೊರಗಡೆ ಇದೆ, ಇಲ್ಲಿ dx ಆಯಿತು. ಓಕೆ, ಸೊ 1/8 ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಇಂಟಿಗ್ರೇಷನ್ ಆಫ್ 3. ಇಂಟಿಗ್ರೇಷನ್ ಆಫ್ 3 ಏನಾಗುತ್ತೆ? 3x ಆಗುತ್ತೆ. ಪ್ಲಸ್ ಕಾಸ್ ಆಫ್ 8x. ಕಾಸ್ ಇಂಟಿಗ್ರೇಷನ್ ಸೈನ್ ಆಫ್ 8x ಡಿವೈಡೆಡ್ ಬೈ 8 ಪ್ಲಸ್ 4 ಆ್ಯಸ್ ಇಟ್ ಈಸ್. ಇಂಟಿಗ್ರೇಷನ್ ಏನಾಗುತ್ತೆ? ಸೈನ್ ಆಫ್ 4x ಆಗುತ್ತೆ. ಓಕೆ, ಸೊ ಸೈನ್ 4x ಆಯಿತು. ಇಲ್ಲಿ 4x ಇದೆ. ಸೊ 4x ಎಕ್ಸ್ಟ್ರಾ ಟರ್ಮ್ ಮತ್ತು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4 ಬರುತ್ತೆ. ಅದಕ್ಕೆ ಡಿವೈಡ್ ಬೈ 4 ಮಾಡಬೇಕು. ಪ್ಲಸ್ ಸಿ. ಇವಾಗ ಇದು 4 ಕ್ಯಾನ್ಸಲ್ ಆಯಿತು. ಓಕೆ, ಸೊ ನೆಕ್ಸ್ಟ್ ನೋಡಿ ಏನಾಗುತ್ತೆ? 8ನ ಮಲ್ಟಿಪ್ಲೈ ಮಾಡ್ಕೊಂಬಿಡಿ ಒಳಗಡೆ. ಸೊ 3x ಡಿವೈಡ್ ಬೈ 8 ಪ್ಲಸ್ ಸೈನ್ ಆಫ್ 8x ಡಿವೈಡ್ ಬೈ 8 × 8 64 ಪ್ಲಸ್ ಇಲ್ಲಿ ಸೈನ್ ಆಫ್ 4x ಮಾತ್ರ ಉಳಿದಿದೆ ಡಿವೈಡ್ ಬೈ 8 ಪ್ಲಸ್ ಸಿ. ಇದಾಗುತ್ತೆ ನಿಮ್ಮ ಲಾಸ್ಟ್ ಆನ್ಸರ್. ಸಿಂಪಲ್ ಇದೆಯಲ್ಲ. ಸೊ ಇದಕ್ಕೂ ಕೂಡ 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಕ್ವಶನ್ ಏನಿದೆ? ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ 1 + ಕಾಸ್ ಎಕ್ಸ್ ಅಂತಿದೆ. ಓಕೆ, ಸೈನ್ ಸ್ಕ್ವೇರ್ ಎಕ್ಸದು ಫಾರ್ಮುಲಾನ ನಾವಿಲ್ಲಿ ಫಸ್ಟಿಗೆ ಅಪ್ಲೈ ಮಾಡಬೇಕು. ಅಂದರೆ ಸೈನ್ 2x ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಏನಿದೆ ಸೈನ್ 2x ಫಾರ್ಮುಲಾ? 2 × ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ಎಕ್ಸ್ ಅಂತಿದೆ. ಕರೆಕ್ಟಾ? ಓಕೆ, ಇದನ್ನೇ ನಾನು ಇನ್ ಟರ್ಮ್ಸ್ ಆಫ್ ಸೈನ್ ಎಕ್ಸ್ ಅಂತ ಬರೀತೀನಿ. ಸೈನ್ ಎಕ್ಸ್ ಅಂತ ಬರೆದ್ರೆ ಏನಾಗುತ್ತೆ? ಇದು 2 ಸೈನ್ ಎಕ್ಸ್ ಅಂದರೆ ಇದು x/2 ಆಗುತ್ತೆ. ಇಲ್ಲಿ ಸೈನ್ x/2
ಕಾಸ್ ಎಕ್ಸ್ ಬೈ ಟು ಆಗುತ್ತೆ. ಸೊ ಇದನ್ನು ನಾವಿಲ್ಲಿ ಅಪ್ಲೈ ಮಾಡ್ಬೋದಾ? ಓಕೆ, ಇನ್ನು 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ ನಾನು ಹಿಂದಿನ ರಿಸಲ್ಟಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಎಕ್ಸಾಂಪಲಲ್ಲಿ. 1 ಪ್ಲಸ್ ಕಾಸ್ ಎಕ್ಸ್ ಅಂತಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಆಗುತ್ತೆ. ಸೊ ಇವೆರಡು ಫಾರ್ಮುಲಾಸ್ಗಳನ್ನು ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಏನಾಗುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಅಂತಂದರೆ 2 ಸೈನ್ ಎಕ್ಸ್ ಬರೀ ಮೊದಲು, ಅದಾದಮೇಲೆ ಸ್ಕ್ವೇರ್ ಬರೀ ಸೈನ್ ಎಕ್ಸ್ದು ರಿಸಲ್ಟ್ನ ಬರೀ ಫಿಲಪ್ ಮಾಡಿ 2 ಸೈನ್ ಆಫ್ ಎಕ್ಸ್ ಬೈ ಟು ಕಾಸ್ ಆಫ್ ಎಕ್ಸ್ ಬೈ ಟು ಹಾಕ್ತೀರಾ. ಇಲ್ಲಿ ಸ್ಕ್ವೇರ್ ಇದ್ದದ್ದು ಸ್ಕ್ವೇರ್ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ, ಬರೀ ನಾವು ಇಲ್ಲಿ ಸೈನ್ ಎಕ್ಸ್ದು ಫಿಲಪ್ ಮಾಡಿದ್ವಿ. ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ ಇದು 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಆಯಿತು. ಓಕೆನಾ? ಸೊ ಸ್ಕ್ವೇರ್ನ ಒಳಗಡೆ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಸ್ಕ್ವೇರ್ ಒಳಗಡೆ ತೊಗೊಂಡ್ರೆ 2 × 2 4 ಆಗುತ್ತೆ. ಇದಕ್ಕೆ ಸ್ಕ್ವೇರ್ ಬರುತ್ತೆ, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಬೈ ಟು ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಬೈ ಟು ಹೋಲ್ ಡಿವೈಡೆಡ್ ಬೈ ಇದು 2 ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಬೈ ಟು ಆ್ಯಸ್ ಇಟ್ ಈಸ್. ಓಕೆ, ಇದು 2 1 ಝ 2 2 ಝ ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಉಳಿತು ಎಷ್ಟು ನೋಡಿ, 2 ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಬೈ ಟು ಉಳಿತು. ಓಕೆ, ಇನ್ನು ನೆಕ್ಸ್ಟ್ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕು, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಬೈ ಟು. ಓಕೆ, ಫಾರ್ಮುಲಾ ಅಂದರೆ ಕಾಸ್ ಆಫ್ 2x ಇಸ್ ಈಕ್ವಲ್ಸ್ ಟು ಇನ್ ಟರ್ಮ್ಸ್ ಆಫ್ ಸೈನ್ ಏನಿದೆ ನೋಡಿ 1 ಮೈನಸ್ 2 ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಅಂತಿದೆ, ಕರೆಕ್ಟಾ? ಸೊ ಇದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, 2 ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಪ್ಲಸ್ ಇದು ಈ ಸೈಡ್ ತೊಗೊಂಡ್ರೆ ಮೈನಸ್ ಆಗುತ್ತೆ ಕಾಸ್ ಆಫ್ 2x. ಬಟ್ ಅದಾದಮೇಲೆ ಎಕ್ಸ್ ಬೈ ಟು ಇದೆ ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ ಬೈ ಟು ತೊಗೊತಾ ಇದ್ದೀನಿ, ಅಂದರೆ ಎಕ್ಸ್ ಬೈ ಟು ತೊಗೊಂಡ್ರೆ ಇದು ರಿಸಲ್ಟ್ ಆಗುತ್ತೆ, ಕಾಸ್ 2x ಇದ್ದಲ್ಲಿ ಕಾಸ್ ಎಕ್ಸ್ ಆಗುತ್ತೆ, ಕರೆಕ್ಟಾ? ಅಂದರೆ ಇದು ನಮ್ಮದು ಫಾರ್ಮುಲಾ. ಸೊ 1 ಮೈನಸ್ ಕಾಸ್ ಎಕ್ಸ್ ಬರುತ್ತೆ, ಅಂದರೆ 2 ಕಾಸ್ ಸ್ಕ್ವೇರ್ ಇದ್ದಲ್ಲಿ 1 ಮೈನಸ್ ಕಾಸ್ ಎಕ್ಸ್ ಅಂತ ಬರುತ್ತೆ. ಓಕೆ, ಇವಾಗ ಇಂಟಿಗ್ರೇಷನ್ ತೊಗೊಳ್ಳಿ. ಏನಿತ್ತು ಕ್ವಶನ್ನು, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಇತ್ತು. ಅಂದರೆ ಇದರ ಆನ್ಸರ್ ಏನು ಬಂದಿದೆ ಇವಾಗ, 1 ಮೈನಸ್ ಕಾಸ್ ಎಕ್ಸ್ ಅಂತಿದೆ ಡಿ ಎಕ್ಸ್. ಸೊ ಇವಾಗ ಇಂಟಿಗ್ರೇಷನ್ ಈಸಿಯಾಗಿ ಮಾಡ್ಬೋದಾ? ಇಂಟಿಗ್ರೇಷನ್ ಆಫ್ 1 ಆನ್ಸರ್ ಎಕ್ಸ್ ಕಾಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಪ್ಲಸ್ ಸಿ ಎಷ್ಟಾದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಭಾಳ ಸಿಂಪಲ್ ಇದೆ ನೋಡಿ ಈ ಕ್ವಶನು, 3 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಇದೆ ನೋಡಿ. ಕ್ವಶನ್ ನಂಬರ್ 13 ಏನಿದೆ ಅಂತ, ಕಾಸ್ ಆಫ್ 2x ಮೈನಸ್ ಕಾಸ್ ಆಫ್ 2α ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಅಂತಿದೆ, ಕರೆಕ್ಟಾ? ಸೊ ಇಲ್ಲಿ ನಮಗೆ ಫಾರ್ಮುಲಾ ಗೊತ್ತಿರಬೇಕಾಗತ್ತೆ, ಕಾಸ್ ಎ ಮೈನಸ್ ಕಾಸ್ ಬಿ ಫಾರ್ಮುಲಾ. ಓಕೆ, ಏನಿದೆ ನೋಡಿ, ಕಾಸ್ ಆಫ್ ಎ ಮೈನಸ್ ಕಾಸ್ ಆಫ್ ಬಿ. ಅವಾಗ ಇಲ್ಲಿ ಮೈನಸ್ ಬರುತ್ತಲ್ಲ, ಆ ರಿಸಲ್ಟ್ ಏನಾಗಿರುತ್ತೆ, ಮೈನಸ್ ಆಫ್ 2 ಸೈನ್ ಆಫ್ ಎ ಪ್ಲಸ್ ಬಿ ಡಿವೈಡ್ ಬೈ 2 ಸೈನ್ ಆಫ್ ಎ ಮೈನಸ್ ಬಿ ಡಿವೈಡ್ ಬೈ 2 ಇರುತ್ತೆ, ಕರೆಕ್ಟಾ? ಓಕೆ, ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡೋಣ ಎರಡೂ ಕಡೆ, ನ್ಯೂಮಿನೇಟರ್ ಮತ್ತು ಡಿನಾಮಿನೇಟ್ರಲ್ಲಿ. ಓಕೆ, ಅಪ್ಲೈ ಮಾಡಿ ಏನಾಗುತ್ತೆ, ಫಸ್ಟ್ ಏನಿದೆ ಮೈನಸ್ 2 ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ 2x ಪ್ಲಸ್ 2α ಡಿವೈಡ್ ಬೈ 2, ಆದಮೇಲೆ ಸೈನ್ ಆಫ್ 2x ಮೈನಸ್ 2α ಡಿವೈಡ್ ಬೈ 2 ಡಿನಾಮಿನೇಟ್ರಲ್ಲಿ. ಮತ್ತು ಇದೇ ಫಾರ್ಮುಲಾ ಇಲ್ಲಿ ಡೈರೆಕ್ಟಾಗಿ ಇದೇ ಫಾರ್ಮುಲಾನೇ ಬರುತ್ತೆ, ಯಾಕಂದರೆ ಎಕ್ಸ್ ಆಲ್ಫಾ ಇದೆ, ಮೈನಸ್ 2 ಸೈನ್ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಡಿವೈಡ್ ಬೈ 2 ಸೈನ್ ಆಫ್ ಎಕ್ಸ್ ಮೈನಸ್ ಆಲ್ಫಾ ಡಿವೈಡ್ ಬೈ 2. ಓಕೆ, ಇವಾಗ -2 ಕ್ಯಾನ್ಸಲ್ ಆಗುತ್ತೆ. ಇದ್ರ ರಿಸಲ್ಟ್ ಏನಾಗುತ್ತೆ ನೋಡಿ, ಸೈನ್ ಆಫ್, ಸೊ ಇದರ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 2 ಕಾಮನ್ ಬರುತ್ತೆ, 2 ಕಾಮನ್ ತೊಗೊಂಡಾಗ ಎಕ್ಸ್ ಪ್ಲಸ್ ಆಲ್ಫಾ ಆ್ಯಸ್ ಇಟ್ ಉಳಿಯುತ್ತೆ, 2 ಕ್ಯಾನ್ಸಲ್ ಆಗಿಬಿಡುತ್ತೆ, ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ ಆಲ್ಫಾ ಮಾತ್ರ ಉಳೀತು. ಓಕೆ, ಸೊ ಎಕ್ಸ್, ಓಕೆ ಇಲ್ಲಿ ಏನು ಉಳಿತು, ಎಕ್ಸ್ ಪ್ಲಸ್ ಆಲ್ಫಾ. ಅದೇ ಥರನಾಗಿ ಇಲ್ಲಿ ಕೂಡ ನೋಡಿ ಸೈನ್ ಆಫ್, ಇಲ್ಲಿನೂ 2 ಹೊರಗಡೆ ಬರುತ್ತೆ ಅಂದರೆ ಎಕ್ಸ್ ಮೈನಸ್ ಆಲ್ಫಾ ಉಳಿತು. ಡಿನಾಮಿನೇಟರಲ್ಲಿ ಇದು ಆ್ಯಸ್ ಇಟ್ ಈಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಬೈ 2, ಇದು ಸೈನ್ ಆಫ್ ಎಕ್ಸ್ ಮೈನಸ್ ಆಲ್ಫಾ ಬೈ 2. ಓಕೆ, ಸೊ ಇವಾಗ ಮತ್ತೆ ಫಾರ್ಮುಲಾ ಹಚ್ಚಬೇಕು, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಮೈನಸ್ ವೈದು. ಓಕೆ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಏನಿದೆ ನೋಡಿ, 2 ಸೈನ್ ಆಫ್ ಎಕ್ಸ್ ಪ್ಲಸ್ ಡಿವೈಡ್ ಬೈ 2. ಸೊ ಇದು ಫಾರ್ಮುಲಾ ನಾವು ಇಲ್ಲಿ ಹಚ್ಚಬೇಕು. ಓಕೆ, 2 ಸೈನ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಬೈ 2 ಅಂದರೆ ಏನಿದೆ, ಎಕ್ಸ್ ಪ್ಲಸ್ ಆಲ್ಫಾ ಬೈ 2. ನೆಕ್ಸ್ಟು
ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಇದು ರಿಸಲ್ಟು ಎಕ್ಸ್ ಪ್ಲಸ್ ವೈ, ಕಾಸ್ ಆಫ್ ಎಕ್ಸ್ ಮೈನಸ್ ಅಲ್ಫಾ ಡಿವೈಡ್ ಬೈ 2 ಇದಿದೆ ಫಾರ್ಮುಲಾ. ಪ್ಲಸ್ ಇದ್ದಾಗ ಇದು ಬರುತ್ತೆ, ಮೈನಸ್ ಇದ್ದಾಗ ಫಸ್ಟ್ ಕಾಸ್ ಬರುತ್ತೆ. ಓಕೆ, ಸೊ ಅದಾದಮೇಲೆ ಇಲ್ಲಿನೂ ಅದೇ ಫಾರ್ಮುಲಾ ಹಚ್ತೀರ. ಅಂದರೆ ಇದು 2 ಸೈನ್ ಆಫ್, ಇಲ್ಲಿ ಮೊದಲಿಗೆ ಮೈನಸ್ ಬಂದಿದೆ ಅಂದರೆ ಫಸ್ಟ್ ನಾವು ಕಾಸ್ ತೊಗೋಬೇಕಾಗಿತ್ತು. ಓಕೆ, ನಾನು ಆದರೆ ಫಸ್ಟ್ ಸೈನ್ ಬರಿತಾ ಇದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಫಸ್ಟ್ ಸೈನ್ ತೊಗೊಂಡ್ರೆ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಕಾಸು ಪಾಸಿಟಿವ್ ಇರುತ್ತೆ. ಓಕೆನಾ, ಸೊ ಇಲ್ಲಿ ಪಾಸಿಟಿವ್ ಇದ್ದು ರಿಸಲ್ಟ್ ಬರೆದ್ರೆ ಏನಾಗುತ್ತೆ ನೋಡಿ, ಅಂದರೆ ಇದು ಎಕ್ಸ್, ಇದು ರಿಸಲ್ಟು ಮೈನಸ್ ಆಲ್ಫಾ ಬೈ 2, ಇದು ಇಲ್ಲಿ ಎಕ್ಸ್ ಪ್ಲಸ್ ಆಲ್ಫಾ ಬೈ 2. ಓಕೆ, ಮೈನಸ್ಗೆ ಪ್ಲಸ್ಗೆ ಇಷ್ಟೇ ಡಿಫ್ರೆನ್ಸ್ ಇರೋದು. ಫಸ್ಟ್ ಇಲ್ಲಿ ಕಾಸ್ ಬರುತ್ತೆ, ಕಾಸ್ ಪಾಸಿಟಿವ್ ಇರುತ್ತೆ, ಇಲ್ಲಿ ಕಾಸ್ ನೆಗೆಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಸೈನ್ ಇರುತ್ತೆ, ಇಲ್ಲಿ ಪಾಸಿಟಿವ್ ಇರುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್, ಇದನ್ನು ಆ್ಯಸ್ ಇಟ್ ಇಟ್ಕೊಂಡ್ಬಿಡಿ. ಸೈನ್ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಬೈ 2 ಸೈನ್ ಆಫ್ ಎಕ್ಸ್ ಮೈನಸ್ ಆಲ್ಫಾ ಬೈ 2. ಸೊ ಇವಾಗ ನೋಡಿ ರಿಸಲ್ಟು ಕ್ಯಾನ್ಸಲ್ ಆಗ್ತಾಯಿದೆ. ಎಕ್ಸ್ ಪ್ಲಸ್ ಆಲ್ಫಾ ಬೈ 2 ಇದೊಂದು ರಿಸಲ್ಟು, ಇದೊಂದು ರಿಸಲ್ಟ್ ಕ್ಯಾನ್ಸಲ್ ಆಯಿತು. ಇಲ್ಲಿ 2 ಇಂಟು 2 ಎಷ್ಟಾಗುತ್ತೆ, 4 ಆಗುತ್ತಲ್ಲ, ಇದನ್ನು ನಾನು 2 ಇಂಟು 2ನೇ ಬರ್ಕೊತಾ ಇದ್ದೀನಿ. ಉಳಿದ ರಿಸಲ್ಟ್ ಏನಾಗುತ್ತೆ, ಕಾಸ್ ಆಫ್ ಎಕ್ಸ್ ಫಸ್ಟಿಗೆ ಪ್ಲಸ್ ಇದ್ದದ್ದು ಬರೆಯೋಣ, ಕಾಸ್ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಬೈ 2 ಕಾಸ್ ಆಫ್ ಎಕ್ಸ್ ಮೈನಸ್ ಆಲ್ಫಾ ಬೈ 2. ಸೊ ಇದಿಷ್ಟು ಉಳಿದಿರೋಂಥ ರಿಸಲ್ಟ್. ಇದಂದರೆ ಸೈನ್ ಅಂತ ಕ್ಯಾನ್ಸಲ್ ಆಗೋಯಿತು. ಸೊ ಇವಾಗ ಈ ರಿಸಲ್ಟಲ್ಲಿ ಮತ್ತೆ ನಾವು ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಗೊತ್ತಿದೆ ಏನಪ್ಪ ಅಂತಂದರೆ 2 ಕಾಸ್ ಆಫ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಹಾಗೆ ಕಾಸ್ ಆಫ್ ಎ ಮೈನಸ್ ಬಿ ಡಿವೈಡ್ ಬೈ 2 ಇತ್ತಂದರೆ ಆಗ ನಾವು ಡೈರೆಕ್ಟಾಗಿ ಕಾಸ್ ಆಫ್ ಎ ಪ್ಲಸ್ ಕಾಸ್ ಆಫ್ ಬಿ ಅಂತ ಬರೀಬೋದಾ? ಓಕೆ, ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ ಈ ಫಾರ್ಮುಲಾ. ಓಕೆ, ಸೊ ಇವಾಗ ಕಾಸ್ ಆಫ್ ಎ ಕಾಸ್ ಆಫ್ ಬಿ ಆಗಿಬಿಡುತ್ತೆ. ಸೊ ಕಾಸ್ ಆಫ್ ಎ ಅಂತಂದರೆ, ಸೊ ಇವಾಗ 2 ಒಂದು ಇನ್ಕ್ಲೂಡ್ ಇದೆ ಫಾರ್ಮುಲಲ್ಲಿ, 1 2 ಹೊರಗಡೆನೇ ಇದೆ. ಸೊ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ ಈ 2ನ. ಈಗ ಫಾರ್ಮುಲಾ ಪ್ರಕಾರ ಕಾಸ್ ಆಫ್ ಎ ಜಾಗದಲ್ಲಿ ಏನಿದೆ, ಕಾಸ್ ಎಕ್ಸ್ ಇದೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ಬಿ ಜಾಗದಲ್ಲಿ ಏನಿದೆ, ಅಲ್ಫಾ ಇದೆ, ಸೊ ಕಾಸ್ ಆಫ್ ಅಲ್ಫಾ. ಓಕೆ, ಸೊ ಇದು ಬಂತು ನಮಗೆ. ಇವಾಗ ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರೇಷನ್ ಆಫ್ ಕ್ವಶನ್ ಇತ್ತಲ್ಲ, ಅದು ಪೂರ ಏನಿತ್ತು ನೋಡಿ, ಕಾಸ್ ಆಫ್ 2x ಮೈನಸ್ ಕಾಸ್ ಆಫ್ 2 ಅಲ್ಫಾ ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನು ಬಂತು ಇವಾಗ, 2 ಹೊರಗಡೆ ಇಡಿ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಅಲ್ಫಾ ಇಂಟು ಡಿ ಎಕ್ಸ್ ಆಯಿತು. ಓಕೆ, ಸೊ ಇವಾಗ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಹೋಗಿ ಏನಾಗುತ್ತೆ ನೋಡಿ, 2 ಆ್ಯಸ್ ಇಟ್ ಈಸ್ ಬರೀತೀರ, ಕಾಸ್ ಎಕ್ಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಆಗುತ್ತೆ ಪ್ಲಸ್ ಇದು ಕಾಸ್ ಅಲ್ಫಾ ಅನ್ನೋದು ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಸೊ ಕಾಸ್ ಅಲ್ಫಾನ ಆ್ಯಸ್ ಇಟ್ ಈಸ್ ಬರೀಬೇಕಾಗುತ್ತೆ. ಇಲ್ಲೇನಿಲ್ಲ ಅಂದರೆ 1 ಒಂದಿರುತ್ತೆ, ಸೊ 1 ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಆಗುತ್ತೆ ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಇದು ಬ್ರ್ಯಾಕೆಟಲ್ಲೇ ಬರೀರಿ, ಯಾಕಂದರೆ 2 ಎರಡು ಕಡೆ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಈಸಿ ಅಂಡರ್ಸ್ಟ್ಯಾಂಡ್ ಆಯಿತಾ ಇದು ಪೂರ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟು ಕ್ವಶನ್ ನಂಬರ್ 14 ನೋಡಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ 2 ಸೈನ್ 2x ಅಂತಿದೆ. ಸೊ ಇದಕ್ಕೆ ನಾವು ಇಂಟಿಗ್ರೇಷನ್ ಮಾಡಬೇಕು ಇವಾಗ. ಸೊ ಅದಕ್ಕೆ ನಮ್ಮಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಇಲ್ಲಿ 1 ಅಂತಂದರೆ ನಾವು ಇದನ್ನು ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀರಿ, ಮೈನಸ್ ಸೈನ್ ಎಕ್ಸ್ ಆಲ್ಸೋ ಆ್ಯಸ್ ಇಟ್ ಈಸ್. ಇದರಲ್ಲಿ 1 ಇದ್ದಲ್ಲಿ ನಾವು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬೋದಾ? ಓಕೆ, ಯಾಕಂದರೆ 1 ಈಸ್ ಈಕ್ವಲ್ಸ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ನಿಮ್ಗೆ ಗೊತ್ತಿದೆ, ಮೈನಸ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರೀರಿ. ಇನ್ನು ಸೈನ್ 2x ಅಂದರೆ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಫಸ್ಟ್ ಫಾರ್ಮುಲಾನಿದೆ, ಅದು ಬರೀಬೇಕು. ಓಕೆ, ಇವಾಗ ಕಂಪ್ಲೀಟ್ ಡಿನಾಮಿನೇಟರ್ ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಏನು ಬಂದಿದೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತಂದರೆ ಏನಾಗುತ್ತೆ, ಇದು ಸೈನ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು. ಓಕೆ, ಇವಾಗ ನಾನು ಇಂಟಿಗ್ರೇಷನ್ ತೊಗೊತಾ ಇದ್ದೀನಿ. ಇಂಟಿಗ್ರೇಷನ್ ಅಪ್ಲೈ ಮಾಡಿ ಏನಾಗುತ್ತೆ, ಇದಕ್ಕೆ ಇಂಟಿಗ್ರೇಷನ್ ಡಿ ಎಕ್ಸ್. ಓಕೆ, ಇಲ್ಲಿ ಇಂಟಿಗ್ರೇಷನ್ ಡೈರೆಕ್ಟಾಗಿ ಯಾಕೆ ತೊಗೊಂಡೆ ಅಂದರೆ, ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಇದು ಆನ್ಸರ್ ಬರುತ್ತೆ ನೋಡಿ. ಏನು ಸಬ್ಸ್ಟಿಟ್ಯೂಷನು, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೋತೀನಿ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ, ಕಾಸದು ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಇಲ್ಲಿ ಡಿ ಎಕ್ಸ್, ಇದು ಡಿ ಟಿ ಇರುತ್ತೆ. ಸೊ ನೋಡಿ, ಮೈನಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇದೆ, ಆಮೇಲೆ ಡಿ ಎಕ್ಸ್ ಇದೆ, ಈಸ್ ಈಕ್ವಲ್ಸ್ ಟು ಡಿ ಟಿ ಬರೀಬೋದಾ? ಓಕೆ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಏನು ಆನ್ಸರ್ ಆಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಇದು ಕಂಪ್ಲೀಟ್ ಕ್ಯಾನ್ಸಲ್ ಆಗಿ ಡಿ ಟಿ ಬಂತು ಡಿವೈಡ್ ಬೈ ಇದನ್ನು ನಾವು ಟಿ ಅಂತ ತೊಗೊಂಡಿದ್ದೀವಿ, ಟಿ ಸ್ಕ್ವೇರ್ ಆಯಿತು. ಸೊ ಇವಾಗ 1/t² ಇಂಟಿಗ್ರೇಷನ್ ಮಾಡಬೇಕು. ಟಿ ಸ್ಕ್ವೇರ್ನ ಮೇಲ್ಗಡೆ ತೊಗೊಂಡೋದ್ರೆ ಏನಾಗುತ್ತೆ, ಟಿ ರೆಸ್ಟು ಮೈನಸ್ 2 ಡಿ ಟಿ ಆಗುತ್ತೆ. ಓಕೆ, ಇವಾಗ ಫಾರ್ಮುಲಾ ಹಚ್ಚಿ, ಎಕ್ಸ್ ರೆಸ್ಟು ಏನು ಫಾರ್ಮುಲಾ ಇದೆ, ಎಕ್ಸ್ ರೆಸ್ಟು n+1 ಇದೆ ಅಂತ ಇದು
n+1 ಡಿವೈಡ್ ಬೈ n+1 ಅಂದರೆ 2 -2 +1 -2 +1 ಪ್ಲಸ್ ಸಿ ಆಗುತ್ತೆ. ಅಂದರೆ ಎಷ್ಟಾಗುತ್ತೆ ಇದು -2 +1 ಅಂದರೆ ಮೈನಸ್ ಆಯಿತು, -1 ಆಯಿತು. -1 ಅಂದರೆ -t ಅಂತ ಬರೀಬೋದು. ಇಲ್ಲಿನೂ -1 ಉಳಿಯುತ್ತೆ ಪ್ಲಸ್ ಸಿ. ಇದನ್ನು ಈ ಥರನೂ ಬರೀಬೋದಾ, -1/t ನಾನು ಕೆಳಗಡೆ ತೊಗೊತೀನಿ ಪ್ಲಸ್ ಸಿ. ಇವಾಗ ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ಕೊಂಡ್ಬಿಟ್ರೆ ಮುಗಿತೀನಿ. -1 ಡಿವೈಡ್ ಬೈ ಟಿ ಈಸ್ ಈಕ್ವಲ್ಸ್ ಏನು ತೊಗೊಂಡಿದ್ದೀನೋ sin x ಪ್ಲಸ್ cos x. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ sin x ಪ್ಲಸ್ cos x. ಓಕೆ, ಇಲ್ಲಿ ಪ್ಲಸ್ ಸಿ. ಇದಾಗಿದೆ ನಿಮ್ಮ ಲಾಸ್ಟ್ ಆನ್ಸರ್. ಸಿಂಪಲ್ ಇದೆ ನೋಡಿ ಈ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 15 ಇದೆ. tan raised to cube 2x ಇದೆ, ಆಮೇಲೆ sec 2x ಇದೆ. tan 2x ಕ್ಯೂಬ್ ಇದೆ, ಆಮೇಲೆ sec for 2x ಇದೆ. ಇದನ್ನು ನಾವು ಈ ಥರ ಬರೀಬೋದು, tan of ಸ್ಕ್ವೇರ್ 2x ಬರೀತೀನಿ, ಅಂದರೆ tan 2x ಸ್ಕ್ವೇರ್. ಅದಾದಮೇಲೆ ಇಲ್ಲಿ ಇನ್ನೊಂದು tan of 2x ಬರೀತೀನಿ. ಇದನ್ನು sec for 2x ಅಂತ ಬರೀತೀನಿ. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡಿ, tan ಸ್ಕ್ವೇರ್ ಆಫ್ 2x ಅಂದರೆ ನಾವು ಇಲ್ಲಿ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಏನು, sec ಸ್ಕ್ವೇರ್ ಆಫ್ 2x -1 ಈ ಥರ ಬರೀಬೋದಾ. sec ಸ್ಕ್ವೇರ್ x -1 ಅಂತಿದೆ ಫಾರ್ಮುಲಾ, ಕರೆಕ್ಟಾ? ಇದನ್ನು tan x ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, tan 2x sec 2x. ಓಕೆ, ಸೊ ಇದನ್ನು ಇವಾಗ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ sec ಸ್ಕ್ವೇರ್ 2x -1. ಅದಾದಮೇಲೆ ನಾನು ಇದನ್ನು ಮೊದಲಿಗೆ ಬರೀತೀನಿ, sec ಆಫ್ 2x tan ಆಫ್ 2x ಎರಡು ಒಂದೇ ಇಂಟು dx. ಓಕೆ, ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತೊಗೋಬೇಕಾಗತ್ತೆ. ಏನಂತಂದರೆ sec ಆಫ್ 2x ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ನೀವು ಇವಾಗ ಇಂಟಿಗ್ರೇಟ್ ಮಾಡಿ ಏನಾಗುತ್ತೆ ನೋಡಿ. sec 2x ಇದು ಇಂಟಿಗ್ರೇಷನ್ ಏನಾಗುತ್ತೆ, sec ಇಂಟಿಗ್ರೇಷನ್ ಇದೆ, sec ಇಂಟು tan ಇದೆ. ಓಕೆ, sec ಆಫ್ 2x tan ಆಫ್ 2x ಎಕ್ಸ್ಟ್ರಾ ಇದೆ, 2x ಡಿಫ್ರೆನ್ಸಿಯೇಷನ್ 2 ಆಗುತ್ತೆ, ಅದನ್ನು ಬರೀತೀರಿ. ಇಲ್ಲಿ dx, ಇಲ್ಲಿ dt ಬರೀತೀರ. 2 ಒಂದು ದಿವಸ ಶಿಫ್ಟ್ ಮಾಡ್ಕೊಂಬಿಡಿ, ಏನಾಗುತ್ತೆ ಇದು sec ಆಫ್ 2x tan ಆಫ್ 2x dx ಈಸ್ ಈಕ್ವಲ್ಸ್ ಟು dt ಡಿವೈಡ್ ಬೈ 2 ಆಯಿತು. ಸೊ ಇದು ಕಂಪ್ಲೀಟ್ ಪಾರ್ಟ್ ಇಲ್ಲಿದೆನಾ, ನಮ್ಮದು ಕ್ವಶನಲ್ಲಿದೆ ನೋಡಿ. sec 2x tan 2x dx ಈಸ್ ಈಕ್ವಲ್ಸ್ ಟು dt ಡಿವೈಡ್ ಬೈ 2 ಸಬ್ಸ್ಟಿಟ್ಯೂಷನ್ ಮಾಡ್ಬೋದಾ. ಓಕೆ, ಮಾಡಿ. ಏನಾಗುತ್ತೆ, dt ಡಿವೈಡ್ ಬೈ 2 ಇದೆ, ಸೊ 1/2ನ ನಾನು ಹೊರಗಡೆ ಬರೀತೀನಿ, ಇಲ್ಲಿ dt ಬರೀತಾ ಇದ್ದೀನಿ. ಅದಾದಮೇಲೆ ಏನು ನೋಡಿತೀನಿ ನೋಡಿ, sec ಸ್ಕ್ವೇರ್ sec ಆಫ್ 2x ಅಂದರೆ ಟಿ ಅಂತ ತೊಗೊಂಡಿದ್ದೀವಿ, ಅಂದರೆ ಇದು ಟಿ ಸ್ಕ್ವೇರ್ ಆಯಿತು, ಇಲ್ಲಿ -1 ಆಯಿತು. ಓಕೆ, ಇದಂತರೂ ಪೂರ ಹೋಯಿತು, dt ಡಿವೈಡ್ ಬೈ 2 ಆಗಿದೆ. ಇವಾಗ ಈಸಿಯಾಗಿ ಇಂಟಿಗ್ರೇಷನ್ ಮಾಡ್ಕೊಳ್ಳಿ. ಟಿ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ, ಟಿ ಕ್ಯೂಬ್ 2 + 1, ಇಲ್ಲಿನೂ 2 + 1 -1 ಇಂಟಿಗ್ರೇಷನ್ ಟಿ ಆಯಿತು. ಓಕೆ, ಪ್ಲಸ್ ಸಿ. ಓಕೆ, ಇವಾಗ ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ಕೊಂಬಿಡಿ. 1/2 ಟಿ ಅಂದರೆ ಏನು ತೊಗೊಂಡಿದ್ವಿ ನಾವು, sec ಆಫ್ 2x ಕ್ಯೂಬ್ ಡಿವೈಡ್ ಬೈ 3 ಮೈನಸ್, ಮತ್ತು ಇಲ್ಲಿ ಟಿ ಅಂದರೆ sec ಆಫ್ 2x ಇದೆ ಪ್ಲಸ್ ಸಿ. ಇವಾಗ ಇದು 1/2ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. sec ಕ್ಯೂಬ್ 2x ಡಿವೈಡ್ ಬೈ 3 × 2 6 ಮೈನಸ್ sec ಆಫ್ 2x ಡಿವೈಡ್ ಬೈ 2 ಪ್ಲಸ್ ಸಿ. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯಿತು. ಓಕೆ, ಸಿಂಪಲ್ ಇದೆ ಅಲ್ವಾ ಇದು 3 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಭಾಳ ಇದೆ ನೋಡಿ. ಓಕೆ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವು ಕ್ವಶನ್ ನಂಬರ್ 9ಇಂದ ಹಿಡಿದು 15ವರೆಗೂ ಕಂಪ್ಲೀಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ 15 × 22ವರೆಗೂ ಕಂಪ್ಲೀಟ್ ಮಾಡೋಣ. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.